ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಮನ ಮರುಗುವ ದೇವರು ನೀ, ನನ್ನ ಮನ್ನಿಸಿ ಕಾಪಾಡಯ್ಯ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆಶಾಯನ ಗ್ರಂಥ 38ನೇ ಅಧ್ಯಾಯ ವಚನ 4. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಮತ್ತೆ ಹೋಗಿ ಹಿಜ್ಕೀಯನಿಗೆ ಹೀಗೆಂದು ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ ಇನ್ನೂ 15 ವರ್ಷಗಳನ್ನು ಸೇರಿಸಿಕೊಡುತ್ತೇನೆ. ನಿನ್ನನ್ನು ಮತ್ತು ಈ ಪಟ್ಟಣವನ್ನು ಅಸೀರಿಯರ ಕೈಗೆ ಸಿಕ್ಕದಂತೆ ತಪ್ಪಿಸುತ್ತೇನೆ. ಈ ಪಟ್ಟಣವನ್ನು ಉಳಿಸಿ ಕಾಪಾಡುತ್ತೇನೆ. ಪ್ರೈಸ್ ದ ಲಾರ್ಡ್. ಹಿಜ್ಕೀಯನ ಒಂದು ಸೌಖ್ಯ, ಹಿಜ್ಕೀಯನಿಗೆ ಲಭಿಸಿದಂಥ ರೋಗ ಸೌಖ್ಯ ಎಷ್ಟರ ಮಟ್ಟಿಗೆ ಹಿಜ್ಕೀಯನ ಒಂದು ಈ ಘಟನೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ದೇವರ ಪ್ರವಾದನೆಯನ್ನೇ ಬದಲಾಯಿಸುವ ಶಕ್ತಿ ಪ್ರಾರ್ಥನೆಗೆ ಇದೆ. ಪ್ರೈಸ್ ದ ಲಾರ್ಡ್. ದೇವರ ಮನಸ್ಸನ್ನು ಬದಲಾಯಿಸುವ ಶಕ್ತಿ, ದೇವರ ಪ್ರವಾದನೆಯನ್ನು ಬದಲಾಯಿಸುವ ಶಕ್ತಿ, ದೇವರ ತೀರ್ಮಾನವನ್ನು ಬದಲಾಯಿಸುವ ಶಕ್ತಿ ಪ್ರಾರ್ಥನೆಯಲ್ಲಿದೆ. ಕಣ್ಣೀರಿನ ಪ್ರಾರ್ಥನೆ, ಮನಮರುಗಿ ಪಶ್ಚಾತ್ತಾಪದಿಂದ ಮಾಡುವ ಪ್ರಾರ್ಥನೆ, ದೇವರಲ್ಲಿ ವಿಶ್ವಾಸವಿಟ್ಟು ಮಾಡುವ ಪ್ರಾರ್ಥನೆ, ದೇವರ ತೀರ್ಪನ್ನೇ, ದೇವರ ಮನಸ್ಸನ್ನೇ ಬದಲಾಯಿಸುವ ಶಕ್ತಿ ನಮ್ಮ ಪ್ರಾರ್ಥನೆಗಿದೆ. ಇಲ್ಲಿ ಹಿಜ್ಕೀಯ ಅರಸನು ಮರಣಾವಸ್ಥೆಯಲ್ಲಿದ್ದನು, ಶರೀರದಲ್ಲಿ ರೋಗ ಬಾಧೆಯಿಂದ ನರಳುತ್ತಿದ್ದನು. ಸ್ವತಃ ದೇವರಿಂದ ಕಳುಹಿಸಲ್ಪಟ್ಟ ಪ್ರವಾದಿಯಾದ ಯೆಶಾಯನು ಬಂದು ಹೇಳುತ್ತಾನೆ ಹಿಜ್ಕೀಯನಿಗೆ, ನೀನಿನ್ನು ಬದುಕುವ ಹಾಗಿಲ್ಲ, ನಿನ್ನ ಕುಟುಂಬವನ್ನ ಸರಿಪಡಿಸು, ನಿನ್ನ ರಾಜ್ಯವನ್ನ ಸರಿಪಡಿಸು ಎಂಬುದಾಗಿ. ಪ್ರವಾದಿ ಬಂದು ಹೇಳಿದಾಗಲೂ ಸಹ ಹಿಜ್ಕೀಯನು ಮನಗುಂದುವುದಿಲ್ಲ. ದೇವರು ಹೇಳದ ಹೊರತು ಪ್ರವಾದಿ ಬಂದು ಹೇಳುವುದಿಲ್ಲ. ಸೊ ಪ್ರವಾದಿ ಹೇಳಿದರೂ ಸಹ ಆತನು ಮತ್ತೆ ದೇವರ ಕಡೆ ತಿರುಗಿಕೊಂಡು ಆತನು ಪ್ರಾರ್ಥನೆ ಮಾಡುತ್ತಾನೆ, ದೇವರ ನೀತಿಯನ್ನು ಮಹಿಮೆ ಪಡಿಸುತ್ತಾನೆ. ನಾನು ಪಾಪಿ, ನಾನು ರೋಗಿ, ಆದರೆ ನೀನು ನೀತಿವಂತ, ನೀನು ಭಕ್ತರನ್ನ ಕೈ ಬಿಡುವ ದೇವರಲ್ಲ ಎಂದು ದೇವರಲ್ಲಿ ಪ್ರಾರ್ಥಿಸಿದ ಕಾರಣ ಬಾಗಿಲನ್ನು ದಾಟಿದಂತ ಯೆಶಾಯ ಪ್ರವಾದಿ ಮತ್ತೆ ಹಿಂದಿರುಗಿ ಬರುತ್ತಾನೆ. ಹಿಂದಿರುಗಿ ಬಂದು ಪ್ರವಾದಿ ಯೆಶಾಯನು ಹಿಜ್ಕೀಯನಿಗೆ ಹೇಳುತ್ತಾನೆ, ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದಾರೆ, ನಿನ್ನ ಕಣ್ಣೀರನ್ನ ನೋಡಿದ್ದಾರೆ. ಆದ ಕಾರಣ ದೇವರು ಮತ್ತೆ ಸಂದೇಶವನ್ನ ಕೊಟ್ಟು ಕಳುಹಿಸಿದ್ದಾರೆ. ಈ ಸಂದೇಶ ಎಂಥದ್ದು? ನಿನಗೆ ಆಯುಷ್ಯವನ್ನು 15 ವರ್ಷ ಸೇರಿಸಿ ಕೂಡಿಸಿ ಕೊಡುತ್ತಿದ್ದಾರೆ, ನಿನ್ನ ರೋಗವನ್ನು ಗುಣಪಡಿಸುತ್ತಿದ್ದಾರೆ, ನಿನ್ನ ಪಟ್ಟಣವನ್ನು ಅಸೀರಿಯರ ಕೈಗೆ, ಶತ್ರುಗಳ ಕೈಗೆ ಸಿಕ್ಕದಂತೆ ದೇವರೇ ಕಾಪಾಡಿದ್ದಾರೆ ಎಂಬುದಾಗಿ. ಅದ್ಭುತಕರವಾದ ಒಂದು ಟರ್ನಿಂಗ್ ಪಾಯಿಂಟ್. ಇವತ್ತು ವೈದ್ಯರುಗಳು ಹೇಳಿರಬಹುದು ನಮಗೆ, ಅಮ್ಮ ನಿಮಗೆ ಕ್ಯಾನ್ಸರ್ ಬಂದಿದೆ, ನಿಮಗೆ ಮರಣಕರವಾದ ರೋಗ ಬಂದಿದೆ, ಈ ರೋಗ ಗುಣ ಆಗೋದೇ ಇಲ್ಲ, ಈ ಕಷ್ಟ ಪರಿಹರಿಸಲ್ಪಡುವುದೇ ಇಲ್ಲ, ಯಾರೋ ನನಗೆ ಮಾಟ ಮಾಡಿದ್ದಾರೆ, ಯಾರೋ ನಮಗೆ ಮಾಟ ಮಂತ್ರ ಮಾಡಿದ್ದಾರೆ, ನಮ್ಮ ವಿರುದ್ಧ ಅಂಧಕಾರ ಶಕ್ತಿಗಳು ಫೈಟ್ ಮಾಡ್ತಾ ಇದೆ. ಹೀಗೆ ನಾನಾ ವಿಧವಾದ ಭಯಭೀತಿಯಿಂದ ನೀವು ತತ್ತರಿಸ ಹೋಗಿರಬಹುದು. ನಿಮ್ಮ ಕೈಯಲ್ಲಿ MRI ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು, ವೈದ್ಯಕೀಯ ರಿಪೋರ್ಟ್ಸ್ ಇರಬಹುದು. ಆದರೆ ನಾವು ಒಂದು ವಿಷಯ ತಿಳಿದುಕೊಳ್ಳಬೇಕಾದದ್ದು, ಡಾಕ್ಟರ್ ಹೇಳಿದ್ದಾರೆ ಈ ರೋಗ ಇದೆ ಎಂದು, ಅಥವಾ ನೀನು
ಜೀವಿಸುವುದು 6 ತಿಂಗಳು 3 ತಿಂಗಳು ಎಂದು ಸಮಯ ಕೊಟ್ಟಿರಬಹುದು. ಆದರೆ ದೇವರಲ್ಲ ಎಂದು ನಾವು ವಿಶ್ವಾಸಿಸಬೇಕು. ಅಂಥ ಸಮಯದಲ್ಲಿ ನಾವು ದೇವರ ಕಡೆ ತಿರುಗಿಕೊಳ್ಳಬೇಕು, ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳಬೇಕು, ಒಳ್ಳೆಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಒಳ್ಳೆ ಪಾಪ ನಿವೇದನೆ ಮಾಡಿ ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಬೇಕು. ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ಒಳ್ಳೆ ಪಾಪ ನಿವೇದನೆ ಮಾಡಿ ದೇವರ ವಾಕ್ಯವನ್ನ ಕೇಳಿ ದೇವರಿಗೂ ಮನುಷ್ಯನಿಗೂ ವಿರುದ್ಧವಾಗಿ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಜಜ್ಜಲ್ಪಟ್ಟ ಹೃದಯ, ನೊಂದು ಬೆಂದ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ ಬಲಿ, ನಾನು ಅಂಥ ಹೃದಯದಲ್ಲಿ ಬಂದು ವಾಸ ಮಾಡುತ್ತೇನೆ ಎಂದು ನುಡಿಯುವ ದೇವರು. ನಾವು ಆ ರಿಪೋರ್ಟು ಅಥವಾ ಡಾಕ್ಟರ್ ಮಾತು ಸಮಯ ಸಂದರ್ಭ ಪರಿಸ್ಥಿತಿಗೆ ಸೋತು ಹೋಗದೆ ಅವುಗಳಿಂದ ಬಿಡುಗಡೆ ನೀಡಲು ಶಕ್ತರಾದ ದೇವರ ಕಡೆಗೆ ತಿರುಗಿದಾಗ ದೇವರು ನಮ್ಮ ಮನ ಪರಿವರ್ತನೆಯನ್ನು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಅದ್ಭುತಕರವಾದ ಅನುಭವ ಹಿಜ್ಕೀಯನ ಜೀವನದಲ್ಲಿ ಆದಂಥ ಈ ಒಂದು ಅನುಭವ ನಮ್ಮ ಜೀವನಕ್ಕೆ ದೊಡ್ಡ ವಿಶ್ವಾಸದ ಕೇಂದ್ರ ಬಿಂದುವಾಗಿದೆ. ವಿಶ್ವಾಸಿಸೋಣ, ಧೈರ್ಯದಿಂದಿರೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದನೆಯನ್ನೇ ಬದಲಾಯಿಸಿ ದೇವರ ಮನಸ್ಸನ್ನೇ ಮಾರ್ಪಡಿಸಿದ ಅದ್ಭುತಕರವಾದ ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯ ಮಹತ್ವ ಎಷ್ಟೆಂಬುದನ್ನು ನಾವು ಮನಗಾಣುವಂತೆ ಹಿಜ್ಕೀಯನ ರೋಗ ಸೌಖ್ಯದ ಮೂಲಕ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಈ ಸಮಯದಲ್ಲಿ ಹಿಜ್ಕೀಯನಂತೆ ಮರಣಾವಸ್ಥೆಯಲ್ಲಿ, ಮರಣಕರವಾದ ಹಾಸಿಗೆಯಲ್ಲಿ, ಮರಣದ ಭಯಭೀತಿಯಲ್ಲಿ, ರೋಗ ರುಜಿನಗಳಿಂದ ನರಳಾಡುತ್ತಿರುವ ಸಕಲ ರೋಗಿಗಳ ಮೇಲೆ ನಿಮ್ಮ ಸೌಖ್ಯದ ಶಕ್ತಿ ಇಳಿದು ಬರಲಿ. ನಿಮ್ಮ ಗಾಯಗೊಂಡ ಕರವನ್ನು ಅವರ ಮೇಲೆ ಚಾಚಿರಿ. ನಿಮ್ಮ ಸೌಖ್ಯದ ಹಸ್ತದಿಂದ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು ಜರುಗಲಿ. ಅವರ ಆಯುಷ್ಯಕ್ಕೆ ಹೆಚ್ಚಾದ ವರ್ಷಗಳನ್ನು ಸೇರಿಸಿ ಕೂಡಿಸಿ ಕೊಡಿ. ನಾನು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಎಂದು ನುಡಿದಿದ್ದೀರಿ. ಯೇಸುವಿನ ಪರಿಪೂರ್ಣವಾದ ಜೀವ ಒಂದೊಂದು ಶರೀರಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಅವರು ಪೂರ್ಣ ಸೌಖ್ಯವನ್ನು ಹೊಂದಿಕೊಂಡು ಪೂರ್ಣ ಆಯುಷ್ಯವನ್ನು ಅನುಭವಿಸಿ ಯೇಸುವಿಗೆ ಸಾಕ್ಷಿಗಳಾದ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ನೀಡಿರಿ. ಈ ದಾತನು ಇರುವಾತನು ಬರುವಾತನು ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರು, ರಾಫಾ ಯೆಹೋವ ಸೌಖ್ಯ ದಾತನು ಆದ ಪ್ರಭು ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.